ಪತ್ರಿಕಾ ಮಾಧ್ಯಮದ ಮಿತ್ರರನ್ನ ಅತ್ಯಂತ ಅಕ್ಕರೆಯಿಂದ ಮನಪೂರ್ವಕವಾಗಿ ಸ್ವಾಗತ ಕೋರಿದ ಗ್ಯಾರಂಟಿ ನ್ಯೂಸ್ ನ ಸಂಪಾದಕರಾದ ಶ್ರೀ ಸತೀಶ್ ಅಂಜಿನಪ್ಪ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಚಪ್ಪಾಳಿಗಳ ಮೂಲಕ ವಿದ್ಯುಕ್ತವಾಗಿರ್ತಕ್ಕಂಥ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ತಮಗೂ ಸಹ ಸ್ವಾಗತ ಸರ್. ಇನ್ನು ಕಾರ್ಯಕ್ರಮ ನೇರವಾಗಿ ಹೋಗೋಣ. ಕಾರ್ಯಕ್ರಮದ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಮುನಿರಾಜು ಉಪಕುಲಪತಿಗಳು ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸದಾಶಯದ ನುಡಿಗಳನ್ನು ಹಂಚ್ಕೋಬೇಕೆಂತ ಹೇಳೋದ್ರಲ್ಲಿ ವಿನಂತಿಸ್ತಾ ಇದ್ದೇವೆ. ಪ್ರೊಫೆಸರ್ ಮುನಿರಾಜು ಅವರು PUC ನಂತರ ಯಾವ ಕೋರ್ಸ್ಗೆ ಸೇರಬೇಕು, ಯಾವ ಕೋರ್ಸಿನಿಂದ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅನ್ನುವ ಯೋಜನೆಯಲ್ಲಿ ಪ್ರತಿಯೊಬ್ಬ ಪೋಷಕರು ಯೋಚನೆ ಮಾಡ್ತಾ ಇರ್ತಾರೆ. ಏನಾಗಿದೆ, ನನ್ನ ಕಂಪ್ಲೀಟ್ ಆದ್ಮೇಲೆ PUC ಆದ ತಕ್ಷಣ ಅವನಿಗೆ ಇಂಜಿನಿಯರಿಂಗ್ ಮಾಡಿಸ್ಬೇಕು, ಮೆಡಿಕಲ್ ಮಾಡಿಸ್ಬೇಕು, ಬೇರೆ ಯಾವುದಾದ್ರೂ BCom ಮಾಡಿಸ್ಬೇಕಾ, BSc ಮಾಡಿಸ್ಬೇಕಾ, ವೆಟರ್ನರಿ ಸೈನ್ಸ್ ಮಾಡಿಸ್ಬೇಕಾ, ಲಾ ಮಾಡಿಸ್ಬೇಕಾ, ಸೋ ಮೆನಿ ಕೋರ್ಸಸ್ ಇಸ್ ಎ ಕನ್ಫ್ಯೂಸ್ ಆಫ್ ದಿ ಪೇರೆಂಟ್ಸ್. ಇಲ್ಲಿ ಏನಾಗುತ್ತೆ ಅಂದ್ರೆ ಬೇಕಾದ ಎಲ್ಲಾ ಕೋರ್ಸ್ಗಳಿಂದ ಇಲ್ಲಿ ಪ್ರಾಮುಖ್ಯತೆ ಇದೆ. ಇವತ್ತಿನ ದಿನ ಈ ಜಾಗತಿಕ ಪ್ರಪಂಚದಲ್ಲಿ ಎಲ್ಲಾ ವಿಷಯಗಳಲ್ಲೂ ಪ್ರಾಮುಖ್ಯತೆ ಇರತಕ್ಕಂಥ ಒಂದು ಪ್ರಮುಖವಾದ ವಿದ್ಯಾಭ್ಯಾಸವನ್ನು ನಮ್ಮ ಮಕ್ಕಳು ಕೊಡಬೇಕಾಗುತ್ತೆ. ಫಸ್ಟ್ ಪೇರೆಂಟ್ಸ್ ಆದ ಪೋಷಕರಾದ ನಾವು ತಿಳ್ಕೊಳ್ಬೇಕಾದ್ರೆ ಯಾವ ನನ್ನ ಮಗನ ಕೆಪಾಸಿಟಿ ಏನು, ಅವನಿಗೆ ಮೆಡಿಕಲ್ ಸೀಟನ್ನು ಕೊಡಿಸಿದರೆ ಮೆಡಿಕಲ್ ಅವನಲ್ಲಿ ಮಾಡುವ ಆಸಕ್ತಿ ಇರುತ್ತಾ, ಇಲ್ಲ ಅವನಿಗೆ ಇಂಜಿನಿಯರಿಂಗ್ ನಲ್ಲಿ ಆಸಕ್ತಿ ಇದೆಯಾ, ಇಲ್ಲ ಅವನಿಗೆ ಲಾ ಮಾಡುವುದರಲ್ಲಿ ಆಸಕ್ತಿ ಇದೆಯಾ, ಇಲ್ಲ ಅವನಿಗೆ BCom ಮಾಡುವ ಆಸಕ್ತಿ ಇದೆಯಾ, ಇಲ್ಲ ಅವನು ಫಾರ್ಮಸಿ ಮಾಡುವ ಆಸಕ್ತಿ ಇದೆಯಾ ಅನ್ನುವ ಒಂದು ಇದರಲ್ಲಿ ಯೋಚನೆಯನ್ನು ತಂದೆ ತಾಯಿ ಆದವರು ಮಗನ ಹತ್ರ ಕುಂತು ಅವನ ಒಂದು ಕೌನ್ಸಿಲಿಂಗ್ ಅನ್ನು ಮಾಡಬೇಕು. ಏನಾಗಿದೆ, ನನ್ನ ದುಡ್ಡಿದೆ, ನನ್ನ ಮಗನಿಗೆ ಒಂದು ಮೆಡಿಕಲ್ ಸೀಟ್ ಕೊಡಿಸ್ಬೇಕು. ಸೊ ಅವನಿಗೆ ನೀವು ಪ್ರೆಸರ್ಲಿ ಪ್ರೆಸ್ಟಿಜಿಯಸ್ ಪಕ್ಕದ ಮನೆಯವರು ಮೆಡಿಕಲ್ ಮಾಡ್ತಾ ಇದ್ದಾನೆ, ನನ್ನ ಮಗನು ಮೆಡಿಕಲ್ ಮಾಡಬೇಕು ಅಂತ ಪ್ರೆಸರ್ ಮಾಡಿ ಅವನ ಒಂದು ಮೆಡಿಕಲ್ ಕೋರ್ಸ್ಗೆ ಮನೆಯಲ್ಲಿರುವ ಆಸ್ತಿಯನ್ನು ಮಾರಿ ದುಡ್ಡನ್ನು ಕೊಟ್ಟು ಕಟ್ತಾರೆ. ಆದ್ರೆ ಅವನಿಗೆ ಅದರ ಬಗ್ಗೆ ಓದುವ ಇಂಟ್ರೆಸ್ಟ್ ಆಮೇಲೆ ಬೇಕು ಅಂತ ಪೇರೆಂಟ್ಸ್ ಪ್ರೆಸರ್ ಆಗುವ ಒಂದು ಪ್ರಸಂಗ ನಡೆದಾಗ ಆ ಮಗುವಿನ ಸ್ಥಿತಿ ಚಿಂತಾಜನಕವಾಗುತ್ತೆ. ಯಾಕಂದ್ರೆ ಅವನು ಒಂದು ಕಡೆ ಓದುವ ಇಂಟ್ರೆಸ್ಟ್ ಇಲ್ಲ, ಇನ್ನೊಂದು ಕಡೆ ಪೋಷಕರ ಒತ್ತಡ ಜಾಸ್ತಿ ಆಗುತ್ತೆ. ಈ ಎರಡರ ಮಧ್ಯೆ ಅವನ ಮುಂದೆ ಅವನ ಲೈಫ್ ಅನ್ನು ಸ್ಪಾಯ್ಲ್ ಮಾಡ್ಕೊಳ್ಳುವ ಒಂದು ಮಟ್ಟಕ್ಕೆ ಹೋಗ್ತಾ ಇರ್ತಾರೆ. ಈಗ ನಾನು ನಮ್ಮ ಎಲ್ಲಾ ಪೋಷಕರಲ್ಲಿ ಒಂದು ವಿನಂತಿ ಮಾಡ್ತಕ್ಕಂಥದ್ದು ಏನಂದ್ರೆ, ಇವತ್ತಿನ ದಿನ ಮೆಡಿಕಲ್ಲೇ ಅಲ್ಲ, ಇಂಜಿನಿಯರಿಂಗ್ ಅಲ್ಲ, ಈವನ್ ಯು ಕ್ಯಾನ್ ಜಾಯಿನ್ ಇನ್ ಎ BCom ಕೋರ್ಸಸ್, ಇದೆ BSc ಕೋರ್ಸಸ್, ಅದೇ ವೆಟರ್ನರಿ ಕೋರ್ಸಸ್, ಅಗ್ರಿಕಲ್ಚರ್ ಕೋರ್ಸಸ್, ಫೈನಾನ್ಸಿಯಲ್ ಅನಲಿಸ್ಟ್, ಈ ಯಾವುದೇ ಒಂದು ಕೋರ್ಸ್ ಅನ್ನ ಅವನಿಗೆ ಯಾವ ವಿಷಯದಲ್ಲಿ ಅವನಿಗೆ ಇದಿದೆ, ಇಂಟೆಲಿಜೆನ್ಸ್ ಇದೆ ಅನ್ನೋದನ್ನ ಫಸ್ಟ್ ಪೋಷಕರಾದವರು ನಾವು ಅದನ್ನ ಅರ್ಥ ಮಾಡ್ಕೊಬೇಕು. ಅದನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ಆ ಮಗುವಿನ ಭವಿಷ್ಯ ಬಹಳ ಉಜ್ವಲವಾಗಿ ಬೆಳೆಯುತ್ತದೆ. ಅವನಿಗೆ ಇಂಜಿನಿಯರಿಂಗ್ ಸೇರುವ ಆಸಕ್ತಿ ಇಲ್ಲ. ನಮ್ಮ ಪಕ್ಕದ ಮನೆಯವರು ಮಗು ಇಂಜಿನಿಯರಿಂಗ್ ಸೇರಿದ್ದಾನೆ, ನನ್ನ ಮಗ ಇಂಜಿನಿಯರಿಂಗ್ ಸೇರಿಸಬೇಕು ಅನ್ನುವ ಗೋಡಕ್ಕೆ ಮಾತ್ರ ಯಾರು ಹೋಗಬಾರದು. ಈಗ ಏನಾಗ್ತಾ ಇದೆ ಅಂದ್ರೆ, ಇಂಜಿನಿಯರಿಂಗ್ ಕೋರ್ಸ್ ನಲ್ಲಿ ಇರ್ತಕ್ಕಂಥ ಇವತ್ತೇನಿದೆ, ಜಾಗತಿಕ ಪ್ರಪಂಚದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಮಾನವ ಬಂದಿದೆ, ಬ್ಲಾಕ್ ಚೈನ್ ಮ್ಯಾನೇಜ್ಮೆಂಟ್, ಕ್ವಾಂಟಮ್ ಕಂಪ್ಯೂಟರ್ಸ್, ಡಿಸ್ಟ್ರಿಬ್ಯೂಷನ್ ಲೆಡ್ಜರ್ಸ್, ರಿಸೀವೇಬಲ್ಸ್, ಚಿಕ್ಕದಾಗೆಲ್ಲ ಬಂದಿದೆ. ಇವನ್ನೇ ಟರ್ನ್ ಔಟ್ ಕಾಮರ್ಸ್ಗೂ ಟರ್ನ್ ಆಗುತ್ತೆ, ಟರ್ನ್ ಆಗುತ್ತೆ, BScಗೂ ಆಗುತ್ತೆ. ಈಗ ಕಂಪ್ಯೂಟರ್ ಸೈನ್ಸ್ ಮಾಡಬೇಕು ಅಂತ ಇರ್ತಕ್ಕಂಥ ಮಕ್ಕಳಿಗೆ ಇವಾಗ ಏನಾಗಿದೆ, BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್. ಇದೇ ಕೋರ್ಸ್ ಅನ್ನ BE ನಲ್ಲಿ 4 ವರ್ಷ ಮಾಡಬೇಕು, ಅದೇ ಕೋರ್ಸ್ ಅನ್ನ ನೀವು BCA ನಲ್ಲಿ 3 ವರ್ಷ ಮಾಡಬಹುದು. ಈ ತರ ಕೋರ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡಬೇಕಾದಾಗ ಒಬ್ಬ ನಿಮ್ಮ ಯೋಚನೆಯಲ್ಲಿ ನೀವು ನಿಮ್ಮ ಮಗನನ್ನು ಕುರಿತು ಮಗನ ಮಧ್ಯದಲ್ಲಿ ಮಗನ ಮಧ್ಯದಲ್ಲಿ ನೀವು ಯಾವ ಕೋರ್ಸ್ ಅನ್ನ ಮಾಡುವ
ಆಸಕ್ತಿ ಇದೆ ನಿನಗೆ ಅನ್ನುವುದನ್ನ ಫಸ್ಟ್ ಮಗುವಿನ ಆಸಕ್ತಿಯನ್ನ ಇಚ್ಛಾಸಕ್ತಿಯನ್ನ ನಾವು ಪರಿಗಣಿಸಿ ಆ ಮಗುವನ್ನು ನಾವು ಸೇರಿಸಬೇಕಾಗುತ್ತೆ ವಿನ ನಾವು ನಮ್ಮ ಪೇರೆಂಟ್ಸಿನ ಖುಷಿಗಾಗಿ ಪೇರೆಂಟ್ಸಿನ ಒಂದು ಇದಕ್ಕಾಗಿ ಮಕ್ಕಳನ್ನು ಸೇರಿಸಿದಾಗ ಆ ಮಕ್ಕಳ ಮೇಲೆ ನಿಮ್ಮ ಪ್ರಭಾವ ಬೀರಿ ಆ ಮಗುವಿನ ಬೆಳವಣಿಗೆ ಬಹಳ ಮುಂದೆ ಓದುವ ವಿದ್ಯಾಭ್ಯಾಸಕ್ಕೆ ಕುಂಠಿತವಾಗ್ತದೆ. ಆದ್ರೆ ಈಗ PUC ನಂತರದ ಬೇಕಾದಷ್ಟು ಕೋರ್ಸ್ಗಳಿವೆ. ಈಗ ಮೆಡಿಕಲ್ ಹೋದಾಗ ಮೆಡಿಕಲ್ ನಲ್ಲಿ MBBS ಇದೆ, ಫಾರ್ಮಸಿ ಇದೆ, ನರ್ಸಿಂಗ್ ಇದೆ, ಅಗ್ರಿಕಲ್ಚರ್ ಇದೆ, ವೆಟರ್ನರಿ ಇದೆ. ಸೋ ಮೆನಿ ಕೋರ್ಸಸ್ ಆರ್ ಕಂಟಿನ್ಯೂಷನ್ ಇದ್ದಾರೆ. ಯಾವ ಕೋರ್ಸ್ ಅನ್ನ ಮಾಡಿದ್ರು ಪ್ರತಿಯೊಂದರಲ್ಲಿನೂ ವ್ಯಾಲ್ಯೂ ಇದೆ. ಯಾಕಂದ್ರೆ ಅದರ ಜ್ಞಾನವನ್ನ ಪಡೆದಿರತಕ್ಕಂತ ಕೆಪಾಸಿಟಿ ನನ್ನ ಮಗುವಿನಲ್ಲಿದೆಯಾ, ನನ್ನ ಮಗು ಅದನ್ನ ಜೀರ್ಣ ಮಾಡಿಕೊಳ್ಳುತ್ತಾನ ಅನ್ನೋ ಒಂದು ಪ್ರಸಂಗವನ್ನ ನಿಮ್ಮ ಮೈಂಡ್ ಅಲ್ಲಿ ತಗೋಬೇಕಾಗ್ತದೆ. ಅದೇ ರೀತಿಯಲ್ಲಿ ಇಂಜಿನಿಯರಿಂಗ್ ಶಿಕ್ಷಣ ಬಂದಾಗ ಮೊದಲೇನಾಗ್ತಾ ಇತ್ತು, BE ಸಿವಿಲ್ ಮೆಕ್ಯಾನಿಕಲ್ ಅಂದ್ರೆ ದೊಡ್ಡ ವಿಷಯ ಆಗ್ತಾ ಇತ್ತು. ಇವತ್ತಿನ ಅಂದ್ರೆ ಮೆಕ್ಯಾನಿಕಲ್ ಅಂಡ್ ಸಿವಿಲ್ ಈಸ್ ಎ ವೆರಿ ಗ್ರೀನ್ ಪೇಪರ್ಸ್. ಯಾವಾಗಲೂ ಅದು ಗ್ರೀನ್ ಆಗಿರ್ತದೆ, ಯಾವಾಗೂ ಬೇಕಾಗಿರ್ತಕ್ಕಂಥ. ಆದ್ರೆ ಈಗಿನ ಜಾಗತಿಕ ಪ್ರಪಂಚದಲ್ಲಿ ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಫರೆಂಟ್ ಟೈಪ್ಸ್. ಮೊದಲು ಏನಾಗ್ತಾ ಇತ್ತು, BE ಕಂಪ್ಯೂಟರ್ ಸೈನ್ಸ್ ಒಂದೇ ಇತ್ತು. ಆ BE ಕಂಪ್ಯೂಟರ್ ಸೈನ್ಸ್ ಇವತ್ತೇನಾಗಿದೆ, 10 ಓಡಗಳಾಗೋಗಿದೆ. BE ಕಂಪ್ಯೂಟರ್ ಸೈನ್ಸ್ 10 parts. That time what is happening previous is a 5 years back is a BE computer science only one course. But today that is the 10 divided. Why? What is happening is the different levels of the change of the world industry technology. ಎರಡೇ ವಿಷಯದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕಾಮರ್ಸ್ ಅಂಡ್ ಟೆಕ್ನಾಲಜಿ. PE ಸ್ಟೂಡೆಂಟ್ಸ್ ಗೂ ಕಾಮರ್ಸ್ ಸ್ಟೂಡೆಂಟ್ ಗೆ ಡಿಫರೆನ್ಸ್ ಇದೆ. ಒಂದು ಕಡೆ ಟೆಕ್ನಾಲಜಿ, ಒಂದು ಕಡೆ ಬಿಸಿನೆಸ್. ಎರಡು ಪ್ಯಾರಲ್ ಲೈನ್, ಏನು ರೈಲ್ವೆ ಟ್ರ್ಯಾಕ್ ತರ ಹೋಗ್ತಾರೆ. ಒಂದು ಕಡೆ ಟೆಕ್ನಾಲಜಿನಲ್ಲಿ ಏನು BE ಕಂಪ್ಯೂಟರ್ ಸೈನ್ಸ್, BE ಮೆಕ್ಯಾನಿಕಲ್, BE ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, BE ಮೆಷಿನ್ ಲರ್ನಿಂಗ್ ಇದೆಯೋ ಅದೇ ರೀತಿಯಲ್ಲಿ BCom ನಲ್ಲಿ ಕಾಮರ್ಸ್ ನಲ್ಲಿ ಬಿಸಿನೆಸ್ ಅನಾಲಿಟಿಕ್ಸ್, ಮೆಷಿನ್ ಲರ್ನಿಂಗ್ ಅಲ್ಲಿ ಬರುತ್ತೆ. ಹೌ ವಿ ಕ್ಯಾನ್ ಯೂಸ್ ಆನ್ ರಿಟೇಲ್ ಮ್ಯಾನೇಜ್ಮೆಂಟ್, ಎಂಟರ್ಪ್ರಿನರ್ಶಿಪ್, BCom ಟೂರಿಸಂ, BCom ಹೋಟೆಲ್ ಮ್ಯಾನೇಜ್ಮೆಂಟ್, BBA ಹೋಟೆಲ್ ಮ್ಯಾನೇಜ್ಮೆಂಟ್, BBA ಕ್ಯಾಟರಿಂಗ್ ಎಲ್ಲ ಬರ್ತವೆ ಕೋರ್ಸ್ಗಳು. ಒಂದು ತರ PUC ಆದ ನಂತರ ಮಕ್ಕಳಿಗೆ ಕೌಲು ರೀತಿಯಲ್ಲಿ, ಕೌಲು ಮರವ ಕೊಂಬೆ ಹೇಗೆ ಒಂದು ಆಲದ ಮರದಲ್ಲಿ ಕೊಂಬೆ ಹೇಗೆ ಹರಡುತ್ತೋ ಅದೇ ರೀತಿಯಲ್ಲಿ ಹರಡಿರ್ತಕ್ಕಂಥ ಎಲ್ಲಾ ಕೊಂಬೆಗಳಿರ್ತವೆ. ಅದರಲ್ಲಿ ಯಾವ ಸ್ಟ್ರೆಂತ್ ಅನ್ನು ಹಿಡಿದು ನನ್ನ ಮಗ ಓದ್ತಾನೆ, ಅವರಿಗೆ ಎಲ್ಲಿ ಸ್ಟ್ರೆಂತ್ ಇದೆ ಅನ್ನೋದನ್ನ ನಾವು ಪೋಷಕರಾದ ನಾವು ಅದನ್ನು ಅರ್ಥಕೊಂಡು ಆ ಮಗುವನ್ನ ಅನುಸರಿಸಬೇಕಾಗುತ್ತೆ. ನೆಕ್ಸ್ಟ್ ಈಗ ಬಂದ್ರೆ ಸೈನ್ಸ್ ಬಂದ್ರಿ, ಸೈನ್ಸ್ ಅಲ್ಲಿ BSc ಸೈಕಾಲಜಿ, BSc ಫೊರೆನ್ಸಿಕ್ ಸೈನ್ಸ್, BSc ಸೈಬರ್ ಸೆಕ್ಯೂರಿಟಿ, BSc ಫುಡ್ ಟೆಕ್ನಾಲಜಿ, ಹೊಸ ಕೋರ್ಸ್ಗಳು, ಸ್ಕಿಲ್ ಬೇಸ್ಡ್ ಪ್ರಾಕ್ಟಿಕಲ್ ಬೇಸ್ಡ್ ಕೋರ್ಸ್ಗಳು ಬರ್ತಾ ಇವೆ. ಈ ಹೊಸ ಕೋರ್ಸ್ಗಳನ್ನ ಮೊದಲು ನಮ್ಮ ಕಾಲದಲ್ಲಿ ಏನಾಗ್ತಾ ಇತ್ತು, ನಾವೆಲ್ಲ ಇವರ ಸ್ಟೂಡೆಂಟ್ಸ್ that time we can go on a BSc, CBZ, PCMB, PCM, CBZ ಈ ಕೋರ್ಸ್ಗಳಿದ್ದು. ಈಗ ಆ ರೀತಿ ಇಲ್ಲ. ಇವತ್ತು BSc ಸೈಕಾಲಜಿ ಮಾಡಿದಾಗ ಇವತ್ತು ಎಲ್ಲ ಇಂಟರ್ನ್ಯಾಷನಲ್ ಮಲ್ಟಿ ನ್ಯಾಷನಲ್ ಕಂಪನಿಗಳಲ್ಲಿ ಸೈಕಾಟ್ರಿಸ್ಟ್ ಬೇಕಾಗಿದೆ. BSc ಸೈಕಾಲಜಿ ಕ್ಲಿನಿಕಲ್ ಬೇಕಾಗಿದೆ. ಆದ್ದರಿಂದ ಇವತ್ತು BA ನಲ್ಲಿ ಬಂದಾಗ ಇವತ್ತು ಎಷ್ಟೋ ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್, ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, IAS IPS ಇರ್ಬೋದು, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇರ್ಬೋದು, ಬೇಕಾದಷ್ಟು ಜಾಬ್ಸ್ ಇದೆ. ಬಟ್ ವಾಟ್ ಇಸ್ ಹ್ಯಾಪನಿಂಗ್, ಮಗುವನ್ನ ಯಾವ ಕಡೆ ನಾವು ತಿಳಿಸಬೇಕು, ಎಲ್ಲಿ ಮಗುವನ್ನ ನಾವು ವಿದ್ಯಾವಂತನ ಮಾಡಬಹುದು, ಅವನಿಗೆ ಎಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ಮನಗಂಡು ಅದನ್ನ ನೀವು ಆ ಮಗುವನ್ನ ಸರಿಯಾದ ದಾರಿನಲ್ಲಿ ಸರಿಯಾದ ಕೋರ್ಸ್ಗೆ ಸೇರಿದಾಗ ಆ ಮಗುವಿನ ಭವಿಷ್ಯ ಉಜ್ವಲವಾಗುತ್ತದೆ. ಅವನು ಮುಂದಿನ ಏಳಿಗೆಯನ್ನ ಬಹಳ ಚೆನ್ನಾಗಿ ಮಾಡ್ತಾನೆ ಅಂತ ನನಗೆ ಅನಿಸುತ್ತೆ. ಆದ್ದರಿಂದ ಎಲ್ಲಾ ಪೋಷಕ ವರ್ಗದಲ್ಲಿ ನನ್ನ ಕಳಕಳಿಯ ಮನವಿ ಏನೆಂದರೆ, ಮಗುವಿಗೆ BCom PUC ಆದ ನಂತರ ಒಂದಲ್ಲ
100 ಕೋರ್ಸ್ಗಳಿವೆ. 100 ಕೋರ್ಸ್ಗಳಲ್ಲಿ ಆ ಮಗು ಯಾವುದನ್ನ ಚೂಸ್ ಮಾಡ್ತಾನೆ, ಅವನಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ನಾವು ನಮ್ಮ ಮನಸ್ಸಿಗೆ ಹಾಕಿ ಆ ಮಗುವನ್ನ ಆ ಕೋರ್ಸ್ನಲ್ಲಿ ನೀವು ಕಂಟಿನ್ಯೂ ಮಾಡಿದ್ರೆ ಆ ಮಗುವಿನ ಭವಿಷ್ಯ ಉಜ್ವಲವಾಗುತ್ತದೆ ಅಂತ ನನಗೆ